ತುಮಕೂರಿನಲ್ಲಿ ಬಿಪಿಎಲ್ ಕಾರ್ಡ್ಗಳಿಗೆ ಮೇಜರ್ ಸರ್ಜರಿ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಆಕ್ಷನ್. ಜಿಲ್ಲೆಯಲ್ಲಿ 14,360 ಬಿಪಿಎಲ್ ನಕಲಿ ಕಾರ್ಡ್ಗಳಿಗೆ ಕೋಕ್. ತುಮಕೂರು ಜಿಲ್ಲೆಯ ಅನರ್ಹ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬೆನ್ನಲ್ಲೇ ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಆಹಾರ ಇಲಾಖೆ ಮೇಜರ್ ಸರ್ಜರಿಯನ್ನ ನಡೆಸಿದೆ. ತುಮಕೂರು ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 14,360 ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸಲಾಗಿದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದವರು, ಹೆಚ್ಚಿನ ಆದಾಯ ಹೊಂದಿರುವವರು, ಜಿಎಸ್ಟಿ ವಹಿವಾಟು ನಡೆಸುವವರು ಸೇರಿದಂತೆ ವಿವಿಧ ಮಾನದಂಡಗಳ ಆಧಾರದಲ್ಲಿ ಅನರ್ಹ ಕಾರ್ಡ್ಗಳನ್ನು ಗುರುತಿಸಿ ಅಂತವರ ಕಾರ್ಡ್ ಅನ್ನು ರದ್ದುಗೊಳಿಸಲಾಗಿದೆ. ಜಿಲ್ಲೆಯಲ್ಲಿರುವ ಸುಮಾರು 6 ಲಕ್ಷ ಪಡಿತರ ಚೀಟಿದಾರರ ಪೈಕಿ ನಿಯಮ ಉಲ್ಲಂಘಿಸಿರುವ ಕಾರ್ಡ್ಗಳನ್ನು ಆಹಾರ ಇಲಾಖೆ ಪತ್ತೆ ಹಚ್ಚಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆ ಸೇರಿದಂತೆ ವಿವಿಧ ಮೂಲಗಳಿಂದ ಲಭ್ಯವಾದ ಮಾಹಿತಿಯನ್ನ ಆಧರಿಸಿ ಪರಿಶೀಲನೆ ನಡೆಸಲಾಗಿದ್ದು 32,384 ನಿಯಮ ಉಲ್ಲಂಘನೆಯ ಪ್ರಕರಣಗಳು ಗುರುತಿಸಲಾಗಿದೆ. ಈ ಪೈಕಿ ಒಟ್ಟು 14,360 ಪಡಿತರ ಚೀಟಿಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ಪರಿವರ್ತಿಸಲಾಗಿದ್ದು, ಆದಾಯ ಮಿತಿ ಮೀರಿದ ಕುಟುಂಬಗಳ 23,378 ಪಡಿತರ ಚೀಟಿಗಳು ಪತ್ತೆಯಾಗಿದ್ದು, ಈ ಪೈಕಿ 12,970 ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸಲಾಗಿದೆ. ಇನ್ನು 25 ಲಕ್ಷ ರೂಪಾಯಿಗೂ ಅಧಿಕ ಜಿಎಸ್ಟಿ ವಹಿವಾಟು ಹೊಂದಿರುವ 113 ಪಡಿತರ ಚೀಟಿಗಳನ್ನು ಗುರುತಿಸಲಾಗಿದೆ. ಈ ಪೈಕಿ 99 ಕಾರ್ಡ್ಗಳನ್ನು ಕ್ರಮ ಕೈಗೊಂಡು ಬದಲಾವಣೆ ಮಾಡಲಾಗಿದೆ. ಎಂಸಿಎ ಡೈರೆಕ್ಟರ್ಗಳಿಗೆ ಸಂಬಂಧಿಸಿದ 972 ಪಡಿತರ ಚೀಟಿಗಳ ಪೈಕಿ 296 ಕಾರ್ಡ್ಗಳನ್ನು ಪರಿವರ್ತಿಸಲಾಗಿದೆ. ಅಂತಾರಾಜ್ಯ ನಕಲಿ ಕಾರ್ಡ್ಗಳ ವಿಚಾರದಲ್ಲೂ ಕೂಡ ಇಲಾಖೆ ಕ್ರಮವನ್ನ ಕೈಗೊಂಡಿದೆ. ಗುರುತಿಸಲಾದ 4,216 ನಕಲಿ ಅಂತಾರಾಜ್ಯ ಕಾರ್ಡ್ಗಳ ಪೈಕಿ 331 ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇನ್ನು 100 ವರ್ಷ ಮೇಲ್ಪಟ್ಟವರ ಹೆಸರಿನಲ್ಲಿದ್ದ 57 ಕಾರ್ಡ್ಗಳಲ್ಲಿ 23 ಕಾರ್ಡ್ಗಳು 6 ರಿಂದ 12 ತಿಂಗಳವರೆಗೆ ಪಡಿತರ ಪಡೆಯದ 1,527 ಕಾರ್ಡ್ಗಳಲ್ಲಿ 215 ಕಾರ್ಡ್ಗಳು 7.5 ಎಕರೆಗಿಂತ ಹೆಚ್ಚು ಆಸ್ತಿ ಹೊಂದಿರುವ 1,986 ಕಾರ್ಡ್ಗಳಲ್ಲಿ 385 ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸಲಾಗಿದೆ. ಮೃತಪಟ್ಟವರ ಹೆಸರಿನಲ್ಲಿದ್ದ 91 ಪಡಿತರ ಚೀಟಿಗಳ ಪೈಕಿ 37 ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಹಾಗೆ ಲಘು ಮೋಟಾರ್ ವಾಹನ ಹೊಂದಿರುವ 19 ಕಾರ್ಡ್ಗಳ ಪೈಕಿ 2 ಕಾರ್ಡ್ಗಳನ್ನು ಎಪಿಎಲ್ಗೆ ಬದಲಾಯಿಸಲಾಗಿದೆ. ಹೀಗೆ ವಿವಿಧ ನಿಯಮ ಉಲ್ಲಂಘನೆಗಳನ್ನು ಆಧರಿಸಿ ಒಟ್ಟು 32,384 ಕಾರ್ಡ್ಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗಿದ್ದು, 14,360 ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತಿಸಲಾಗಿದೆ. ಜಿಲ್ಲೆಯಲ್ಲಿ ಯಾರಾದರೂ ಅನರ್ಹವಾಗಿ ಪಡಿತರ ಚೀಟಿಗಳನ್ನು ಪಡ್ಕೊಂಡಿದ್ರೆ ಅಂಥದನ್ನ ನಮ್ಮ ತಾಲೂಕು ಕಚೇರಿಗಳಲ್ಲಿ ಮತ್ತು ನಮ್ಮ ಕಚೇರಿ ಕೊಟ್ಟರೆ ಅಂಥದನ್ನ ಸ್ಥಳ ಪರಿಶೀಲನೆ ಮಾಡಿ ನಾವು ಅಗತ್ಯ ಕ್ರಮ ಕೈಗೊಳ್ತೇವೆ. ಜಿಲ್ಲೆಯಲ್ಲಿ ಎಷ್ಟಾಗಿದೆ ಈ ರೀತಿ ನೋಡಿ KPI ಡಾಟಾ ಬಂದಿದ್ದರಲ್ಲಿ ನಾವು 14,000ವರೆಗೆ ನಾವು ಕ್ರಮ ಮಾಡಿದ್ದೇವೆ. ಸೊ ಮುಂದೆನೂ ನಾವು ಕ್ರಮ ಮಾಡ್ತೇವೆ. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಹೊರೆ ತಗ್ಗಿಸುವ ನಿಟ್ಟಿನಲ್ಲಿ ಅನರ್ಹ ಫಲಾನುಭವಿಗಳನ್ನು ಹೊರಗಿಡುವ ಪ್ರಕ್ರಿಯೆ ಮುಂದುವರೆದಿದೆ ಎಂಬ ಚರ್ಚೆಯೂ ಕೂಡ ಕೇಳಿಬಂದಿದೆ. ಆದರೆ ಅನರ್ಹ ಕಾರ್ಡ್ಗಳನ್ನು ರದ್ದುಪಡಿಸುವ ಪ್ರಕ್ರಿಯೆ ನಿತ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಆದರೆ ಅರ್ಹತೆ ಇದ್ದರೂ ಆದಾಯದ ಮಾಹಿತಿಯಲ್ಲಿನ ಗೊಂದಲದಿಂದ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ಸಂಬಂಧಿತ ದಾಖಲೆಗಳೊಂದಿಗೆ ಆಹಾರ ಇಲಾಖೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅರ್ಹತೆ ದೃಢಪಟ್ಟಲ್ಲಿ ಮತ್ತೆ ಬಿಪಿಎಲ್ ಕಾರ್ಡ್ ನೀಡುವ ಕುರಿತು ಕ್ರಮ ಕೈಗೊಳ್ಳಲಿದ್ದಾರೆ. ಕ್ಯಾಮರಾಮ್ಯಾನ್ ಅಜಯ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.